ಎಲ್ರಿಗೂ ನಮಸ್ಕಾರ. ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾಗಿದ್ದು ನಮ್ಮ ದೇಶದ 40 ಸೈನಿಕರು. ಆದರೆ ಅವರ ಸಾವನ್ನು ಚುನಾವಣಾ ಪ್ರಚಾರಕ್ಕೆ ಬಳಸಿಕೊಂಡು ಗೆದ್ದು ಬಂದಿದ್ದು ನಮ್ಮ ನರೇಂದ್ರ ಮೋದಿಯವರು. ಇನ್ನು ಕೊರೋನಾ ಸಂದರ್ಭದಲ್ಲಿ ಜನರಿಗೆ ಸರ್ವಿಸ್ ಕೊಟ್ಟಿದ್ದು ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ. ಅದ್ರ ಜೊತೆ ಕೆಲವೊಂದಷ್ಟು ಜನ ಸಾರ್ವಜನಿಕರು ಕೂಡ ವಾಲಂಟಿಯರ್ ಆಗಿ ಕೈ ಜೋಡಿಸಿದರು. ಅದರಲ್ಲಿ ಎಲ್ಲ ಸಂಘಟನೆಗಳು, ಆಮೇಲೆ ಎಲ್ಲ ಧರ್ಮ, ಎಲ್ಲ ಜಾತಿಯವರು ಇದ್ದರು. ಇನ್ನು ನಮ್ಮ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಬಿ ಶ್ರೀನಿವಾಸ್ ಅವರ ನೇತೃತ್ವದಲ್ಲೂ ಕೂಡ ಒಂದು ದೊಡ್ಡ ತಂಡ ರಚನೆಯಾಗಿತ್ತು. ಜನರಿಗೆ ಆಕ್ಸಿಜನ್ ಸಿಲಿಂಡರ್ಗಳಾಗಿರ್ಬೋದು, ಅಗತ್ಯ ವಸ್ತುಗಳನ್ನ ತಲುಪಿಸುವಂಥ ಕೆಲಸನ ಮಾಡಿದರು. ಯಾರೂ ಕೂಡ ಪ್ರಚಾರನ ಬಯಸಲಿಲ್ಲ. ಮನೆಯಲ್ಲಿ ನವಿಲಿಗೆ ಕಾಳಾಕ್ಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಕೂತಿದ್ದಂತಹ ನಮ್ಮ ನರೇಂದ್ರ ಮೋದಿಯವರು ಮಾತ್ರ ಕೊನೆಗೆ ವ್ಯಾಕ್ಸಿನಲ್ಲಿ ದೊಡ್ಡದಾಗಿ ತಮ್ಮ ಫೋಟೋನ ಹಾಕೊಂಡು ಪ್ರಚಾರ ಮಾಡ್ಕೊತ ಕೂತಿದ್ರು. ಇನ್ನು ಈಗ ಪಹಲ್ಗಾಮ್ ದಾಳಿ ಏನಾಯಿತು, ಈ ದಾಳಿಲಿ 27 ಜನ ಸತ್ತೋದ್ರು. ಆ ಕುಟುಂಬದವರಿಗೆ ಸಾಂತ್ವನ ಹೇಳೋದ್ಬಿಟ್ಟು ಎಲ್ಲೋ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಮೋದಿಜಿಯವರು ಬ್ಯುಸಿಯಾಗಿದ್ದರು. ಇನ್ನು ಆಪರೇಷನ್ ಸಿಂಧೂರ್ ಏನಿದೆ, ಆಪರೇಷನ್ ಸಿಂಧೂರ್ ನಮ್ಮ ಸೈನಿಕರೇನು ಮಾಡಿದ್ದಾರೆ ಅದನ್ನು ಕೂಡ ಇವಾಗ ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಳ್ಳುವಂಥ ಒಂದು ಹೀನಾಯ ಕೆಲಸನ ನಮ್ಮ ಮೋದಿಯವರು ಮಾಡ್ತಾ ಇದ್ದಾರೆ. ನೋಡಿ, ಈ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ದೊಡ್ಡ ಮಟ್ಟದ ಎಡವಟ್ಟಾಗಿದೆ. ಇವರು ನಮ್ಮ ಸೈನ್ಯ ಏನು ಆಪರೇಷನ್ ಸಿಂಧೂರ್ ಅದೊಂದು ಸೀಕ್ರೆಟ್ ಆಗಿ ಮಾಡಬೇಕಾಗಿರುವಂಥ ಕಾರ್ಯಾಚರಣೆ, ಅದಕ್ಕೆಲ್ಲ ತಯಾರಿ ನಡೆಸ್ಕೊಂಡಿದ್ರೆ ಇವರು ಆಗಲೇ ಪಾಕಿಸ್ತಾನಕ್ಕೆ ನಾವು ಹೀಗೆ ಬಂದ್ಬಿಟ್ಟು ಉಗ್ರವಾದಿಗಳ ಅಡಗುತಾಣ ಏನಿದೆ ಅದ್ರ ಮೇಲೆ ದಾಳಿ ಮಾಡ್ತೀವಿ ಅನ್ನೋಂಥ ಮಾಹಿತಿನ ಕೊಟ್ಟಿದ್ದೀವಿ ಅನ್ನೋದನ್ನ ಈಗಾಗಲೇ ಅವರೇ ಒಪ್ಕೊಂಡಿದ್ದಾರೆ ಮಾಧ್ಯಮಗಳ ಮುಂದೆ. ಈ ರೀತಿ ಮಾಡಿದರೆ ಉಗ್ರವಾದಿಗಳು ಏನು ಅವರು ಅಲ್ಲಿ ಕಾಯ್ಕೊಂಡು ಕೂತಿರ್ತಾರೆ, ನರೇಂದ್ರ ಮೋದಿಯವರು ಬಾಂಬ್ ಕಳಿಸ್ತಾ ಇದ್ದಾರೆ, ಅಲ್ಲಿಂದ ಮೇಲಿಂದ ಎಸಿತಾರೆ, ನಾವು ಕೆಳಗಡೆ ಕೂತ್ಕೊಂಡು ಕ್ಯಾಚ್ ಹಿಡಿಯೋಣ ಅಂತ. ಅವರೆಲ್ಲ ಅಲ್ಲಿಂದ ಪರಾರಿಯಾಗಿ ಹೋಗಿರ್ತಾರೆ. ಇನ್ನು ಆ ಆಪ್ರೇಷನ್ ನೀವು ಮಾಡೋಕ್ಕೋಸ್ಕರ ನಮ್ಮ ಸೈನಿಕರೇನು ಹೋಗಿದ್ರು ಅವರ ಜೀವಕ್ಕೂ ಕೂಡ ನೀವು ಅಪಾಯನ ತಂದಿಟ್ಟಿದ್ರಿ. ಯಾಕಂದರೆ ಈಗ ಇವ್ರು ಬರ್ತಾರೆ, ಇವ್ರು ಹೋದಂಥ ಪ್ಲೇನ್ಗಳಿಗೆ ಕೂಡ ಅಟ್ಯಾಕ್ ಆಗೋ ಸಾಧ್ಯತೆಗಳಿರುತ್ತೆ. ನಮ್ಮ ಸೈನಿಕರ ಮೇಲೂ ಅವ್ರ ಜೀವಕ್ಕೂ ಕೂಡ ಹಾನಿಯಾಗೋಂಥ ಸಾಧ್ಯತೆಗಳಿರುತ್ತೆ. ಈಗಾಗಲೇ ಸೇನಾ ಮುಖ್ಯಸ್ಥರು ಕೆಲವರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ನಮ್ಮ ಫೈಟರ್ ಪ್ಲೇನ್ಗಳನ್ನ ಕೂಡ ಹೊಡೆದು ಉರುಳಿಸಿದ್ದಾರೆ ಅಂತೇಳಿ. ಅದ್ರ ಬಗ್ಗೆ ಕೂಡ ಕೇಂದ್ರ ಸರ್ಕಾರ ಇನ್ನೂ ಈ ದೇಶದ ಜನತೆಗೆ ಸ್ಪಷ್ಟೀಕರಣನ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ? ನಮ್ಮ ಫೈಟರ್ ಪ್ಲೇನ್ಸ್ ಹೋಗಿದ್ದೆಷ್ಟು, ವಾಪಸ್ ಬಂದಿದ್ದೆಷ್ಟು, ಒಂದು ವೇಳೆ ಅಲ್ಲಿ ಹೊಡೆದು ಉರುಳಿಸಿದ್ದು ನಿಜನೇ ಆದರೆ ಅದರಲ್ಲಿದ್ದಂತಹ ಏನಿದ್ರು ಫೈಟರ್ಸ್ ಏನಿದ್ರು ಆ ಪ್ಲೇನಲ್ಲಿ ಅವ್ರು ಏನಾದರೂ ಅವ್ರ ಪರಿಸ್ಥಿತಿ ಏನು ಅನ್ನೋದನ್ನು ಇನ್ನೂ ಕೂಡ ಯಾವುದನ್ನು ಸ್ಪಷ್ಟೀಕರಣ ಕೊಡ್ತಾ ಇಲ್ಲ. ಆದರೆ ನಮ್ಮ ಮೋದಿಯವರು ಮಾತ್ರ ಚುನಾವಣಾ ಪ್ರಚಾರ ಬ್ಯಾನರ್ಗಳಲ್ಲೆಲ್ಲ ದೊಡ್ಡದಾಗಿ ತಮ್ಮದೇ ಫೋಟೋನ ಒಂದು ಹೆಲ್ಮೆಟ್ ಇಟ್ಕೊಂಡು ಈ ಇಂಡಿಯನ್ ಏರ್ಫೋರ್ಸ್ ಅವ್ರು ಏನು ಯೂನಿಫಾರ್ಮ್ ಹಾಕೋತಾರೆ ಆ ಯೂನಿಫಾರ್ಮಲ್ಲಿ ದೊಡ್ಡ ಫೋಟೋಗಳನ್ನ ತೆಗೆದು ದೊಡ್ಡ ಫ್ಲೆಕ್ಸ್ ಹಾಕೊಂಡು ಇವರೇ ಏನೋ ಹೋಗ್ಬಿಟ್ಟು ಆಪರೇಷನ್ ಸಿಂಧೂರಲ್ಲಿ ಇವರೇ ಫೈಟರ್ ಪ್ಲೇನ್ನ ಓಡಿಸ್ಕೊಂಡು ಹೋಗಿ ಬಾಂಬ್ ಹಾಕಿ ಬರ್ತಾರ ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಚುನಾವಣಾ ಭಾಷಣಗಳಲ್ಲೂ ಕೂಡ ಪ್ರಚಾರ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಈಗ ಇನ್ನೊಂದು ಹೊಸದು ಏನು ಘರ್ ಸಿಂಧೂರ್ ಅಂತೆ. ಅಲ್ಲ ಸ್ವಾಮಿ, ನೀವು ಘರ್ ಸಿಂಧೂರ್ ಅಂತ ಚುನಾವಣಾ ಪ್ರಚಾರಕ್ಕೋಸ್ಕರ ಎಲ್ಲ ಮಾಡ್ಕೊಂಡು ಕೂತಿದ್ದೀರಲ್ಲ, ಘರ್ ಸಿಂಧೂರ್ ಅನ್ನೋಕ್ಕೆ ನೀವೇನಾದರೂ ಪಾಕಿಸ್ತಾನದಲ್ಲಿ ಅಡಗಿ ಕೂತಿರೋಂಥ ಎಲ್ಲ ಉಗ್ರವಾದಿಗಳನ್ನೆಲ್ಲ ಏನು ಹೊಡೆದು ಹೆಡೆಮುರಿ ಕಟ್ಟಿದ್ದೀರಾ? ಅಥವಾ ಇಲ್ಲಿ ಪಹಲ್ಗಾಮಲ್ಲಿ ದಾಳಿ ಮಾಡಿದ್ರಲ್ಲ 4 ಜನ ಉಗ್ರರು, ಅವ್ರನ್ನೇನಾದ್ರು ಹಿಡಿದು ಕರ್ಕೊಬಂದು ಇಲ್ಲಿ ಕಟ್ಟಾಕಿದ್ದೀರಾ? ಯಾವ ಪುರುಷಾರ್ಥಕ್ಕೆ ಅಂತೇಳಿ ನೀವೀಗ ಘರ್ ಸಿಂಧೂರ್ ಅಂತ ಇಟ್ಟು ಮನೆಗೆ ಸಿಂಧೂರ ಹಂಚಕ್ಕೆ ಹೊರಟಿದ್ದೀರಾ? ನೋಡಿ ಸ್ವಾಮಿ, ನೀವು ಘರ್ ಸಿಂಧೂರ್ ಏನು ಮಾಡೋದು ಬೇಕಾಗಿಲ್ಲ. ಅವ್ರವ್ರ ಮನೆಗೆ ಮದುವೆ ಆಗಿರೋಂಥ ಗಂಡ ಸಿಂಧೂರ ತೊಗೊಂಡೋಗಿ ಕೊಡ್ತಾನೆ. ನಿಮ್ಗೆ ಹಂಗೆ ಸಿಂಧೂರ ಮನೆಗೆ ಹಂಚಲೇಬೇಕು ಅಂತಿದ್ರೆ ಈಗ ಯಾರು ಮದುವೆ ಆಗಿಬಿಟ್ಟು ಹೆಂಡ್ತಿನ ಸಾಕಾಗ್ದೇ ಬಿಟ್ಟು ಓಡೋಗಿರ್ತಾರಲ್ವ, ಹೆಂಡ್ತಿನ ನಡು ನೀರಲ್ಲಿ ಕೈ ಬಿಟ್ಟು ಹೋಗಿದಾರಲ್ಲ, ಅಂಥವ್ರನ್ನ ಕರೆದು ಕೂರಿಸಿ ಬುದ್ಧಿವಾದ ಹೇಳಿ ಅವ್ರ ಮನೆಗೆ ಸಿಂಧೂರನ ಅವ್ರು ತಗೊಂಡೋಗಂಗೆ ಮಾಡಿ. ಬಹುಶಃ ನಾನು ಏನು ಹೇಳಿದ್ದೀನಿ ಅನ್ನೋದು ಅರ್ಥ ಆಗಿದೆ ಈಗಾಗಲೇ ನಿಮಗೆ ಅಂತ ಅಂದ್ಕೊತೀನಿ. ನಾನು ಹೇಳಕ್ಕೆ ಬಯಸಿದಿಷ್ಟೇ, ನಮಗೆ ಬೇಕಾಗಿಲ್ಲ ನಿಮ್ಮ ಘರ್ ಸಿಂಧೂರು. ನಮ್ಮ ಮನೆಗಳಿಗೆ ನಾವೇ ತಗೊಂಡೋಗ್ತೀವಿ ಸಿಂಧೂರು. ಭಾರತ್ ಮಾತಾ ಕಿ ಜೈ. ಒಂದೇ ಮಾತ್ರ.